ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ಸಿಎಂ ಸ್ಥಾನ ಬಿಟ್ಟುಕೊಡಲು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಾ? ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲು ಡಿಕೆ ಶಿವಕುಮಾರ್ ಡೇಟ್ ಫಿಕ್ಸ್ ಮಾಡಿದ್ದಾರಾ? ಸ್ವಾಭಿಮಾನಿ ಸಿದ್ದರಾಮಯ್ಯ ವರಿಷ್ಠರ ಆದೇಶವನ್ನ ಪಾಲಿಸ್ತಾರಾ ಅಥವಾ ಬಂಡೇಳ್ತಾರಾ? ರಾಹುಲ್ ಗಾಂಧಿಯವರು ಹಿಂದುಳಿದ ವರ್ಗದ ಪರ ಧ್ವನಿ ಎತ್ತುತ್ತಿರುವ ಸಮಯದಲ್ಲೇ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸೋದು ಎಷ್ಟು ಸರಿ? ಸಿದ್ದರಾಮಯ್ಯನವರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಳೋದು ಹೇಗೆ? ಇದೆಲ್ಲದರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಸ್ಟೋರಿಗಳನ್ನ ಫಾಲೋ ಮಾಡಿ, ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ನಮ್ಮನ್ನ ಬೆಂಬಲಿಸಿ. ವೀಕ್ಷಕರೇ, ತುಂಬಾ ಸಮಯದಿಂದ ಚರ್ಚೆಯಲ್ಲಿರೋದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಹಸ್ತಾಂತರ ಮ್ಯಾಟ್ರು. ಈಗ ಅದು ಮತ್ತೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನಂಬಿಕಾರ್ಹ ಮೂಲಗಳ ಮಾಹಿತಿಯನ್ನ ನಂಬೋದಾದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುವ ದಿನ ಹತ್ತಿರ ಬರ್ತಾ ಇದೆಯಂತೆ. ಹಾಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಡಲು ಸಿದ್ದರಾಮಯ್ಯ ಕೂಡ ಮನಸ್ಸು ಮಾಡಿದ್ದಾರಂತೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಇದೇ ತಿಂಗಳ ಅಂತ್ಯಕ್ಕೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವ ಸಾಧ್ಯತೆ ಇದೆಯಂತೆ. ನವೆಂಬರ್ 21ಕ್ಕೆ ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತಾನೂ ಹೇಳಲಾಗ್ತಾ ಇದೆ. ಅದಲ್ಲದಿದ್ರೆ ಡಿಸೆಂಬರ್ 10ನೇ ತಾರೀಕು ಅಂತ ಹೇಳಲಾಗ್ತಾ ಇದೆ. ಆ ಗಡಿಯು ದಾಟಿದ್ರೆ ಮುಂದಿನ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ಅಧಿಕಾರ ಹಸ್ತಾಂತರ ಆಗಲಿದೆಯಂತೆ. ಸಿದ್ದರಾಮಯ್ಯನವರು ಸಿಎಂ ಆಗಿ 2026ರ ಜನವರಿ ತಿಂಗಳನ್ನ ಪೂರೈಸಿದ್ರೆ ಹೆಚ್ಚು ದಿನಗಳ ಕಾಲ ಸಿಎಂ ಆಗಿದ್ದ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿಯಲಿದ್ದಾರಂತೆ. ಆ ದಾಖಲೆ ನಿರ್ಮಾಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಅವಕಾಶ ನೀಡಬಹುದು. ಇದು ಕಾಂಗ್ರೆಸ್ ಮೂಲಗಳು ನೀಡುತ್ತಿರುವ ಮಾಹಿತಿ. ಏನೇ ಆದರೂ ಅಧಿಕಾರ ಹಸ್ತಾಂತರ ಫಿಕ್ಸ್ ಆಗಿದೆ. 2028ರ ಚುನಾವಣೆಗೂ ಮೊದಲೇ ಡಿಕೆಶಿ ಸಿಎಂ ಆಗೋದು ಖಚಿತ ಅಂತ ಹೇಳ್ತಾ ಇದ್ದಾರೆ. ಡಿಕೆಶಿ ಅವರು ಈಗಾಗಲೇ ನವೆಂಬರ್ 21 ಮತ್ತು ಡಿಸೆಂಬರ್ 10ನೇ ತಾರೀಕನ್ನ ಗೊತ್ತು ಮಾಡಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ. ಬಹುಶಃ ಶುಭಗಳಿಗೆ ಶುಭ ಮುಹೂರ್ತ ನೋಡಿ ಅವರು ಡೇಟ್ ಫಿಕ್ಸ್ ಮಾಡಿರಬಹುದು. ಅದೇ ಕಾರಣಕ್ಕೆ ಪದಗ್ರಹಣ ಮಾಡ್ತಾರಾ ಅಥವಾ ಮುಂದಿನ ವರ್ಷವಾ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಅಂತೂ ಡಿಕೆಶಿ ಈ ಅವಧಿಯಲ್ಲೇ ಸಿಎಂ ಆಗೋದು ನಿಶ್ಚಿತ ಅನ್ನೋದು ಬಹುತೇಕ ಖಚಿತ ಆಗ್ತಾ ಇದೆ. ಅಧಿಕಾರ ಹಸ್ತಾಂತರ ಮಾಡಲು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು, ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಗೆ ಸೂಚಿಸಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ. ಆ ಒಪ್ಪಿಗೆ ಕೊಡಲು ಕೆಲ ಷರತ್ತನ್ನು ಕೂಡ ಇಟ್ಟಿದ್ದಾರಂತೆ. ಅದು ಷರತ್ತಲ್ಲ, ಡಿಮ್ಯಾಂಡು ಅಂತಾನು ಕೆಲವರು ಹೇಳ್ತಾ ಇದ್ದಾರೆ. ಷರತ್ತೋ ಡಿಮ್ಯಾಂಡೋ ಏನೋ ಒಂದು. ಅದರಲ್ಲಿ ತನ್ನ ಬೆಂಬಲಿಗರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಡಿಮ್ಯಾಂಡ್ ಇದೆಯಂತೆ. ತನ್ನ ಆಪ್ತರಿಗೆ ಸಚಿವ ಸ್ಥಾನ ಕೊಡಬೇಕೆಂಬ ಬೇಡಿಕೆ ಇದೆಯಂತೆ. ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮ್ಮವರಿಗೆ ಕೊಡಬೇಕೆಂಬ ಡಿಮ್ಯಾಂಡು ಇದೆಯಂತೆ. ಇನ್ನು ತನ್ನ ಮಗ ಯತೀಂದ್ರಗೂ ಸಚಿವ ಸ್ಥಾನ ನೀಡಬೇಕೆಂಬ ಷರತ್ತನ್ನು ಸಿದ್ದರಾಮಯ್ಯ ಇಟ್ಟಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ಇದಕ್ಕೆ ಹೈಕಮಾಂಡ್ ಓಕೆ ಅನ್ನುತ್ತಾ ಗೊತ್ತಿಲ್ಲ. ಹೈಕಮಾಂಡ್ ಓಕೆ ಅನ್ನೋದಿದ್ರೆ ಸಿದ್ದರಾಮಯ್ಯ ಏನು ಸುಮ್ಮನೆ ಇರ್ತಾರಾ? ಸಿದ್ದರಾಮಯ್ಯ ಅಂದ್ರೆ ಕೊಟ್ಟದನ್ನ ಪಡೆದುಕೊಳ್ಳುವ ರಾಜಕಾರಣಿ ಅಲ್ಲ. ಅವರು ಕೇಳಿ ಪಡೆಯುವವರು. ಕೇಳಿಯೂ ಕೊಡದಿದ್ರೆ ಒದ್ದು ತಗೋತಾರೆ, ಬಲವಂತದಿಂದಲೇ ತೆಗೆದುಕೊಳ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಷರತ್ತು ಇಟ್ಟಿದ್ದು ಹೌದಾದ್ರೆ ಅದು ನಿಜಕ್ಕೂ ಕುತೂಹಲದ ವಿಚಾರ. ಅದು ಅಲ್ಲೋಲ ಕಲ್ಲೋಲ ಮಾಡುವಂಥದ್ದೇ. ಸಿದ್ದರಾಮಯ್ಯ ಇಟ್ಟಿರುವ ಬೇಡಿಕೆಗಳನ್ನ ಹೈಕಮಾಂಡ್ ಭಾಗಶಃ ಒಪ್ಪಿಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಸಿಎಂ ಆಗೋದಾದ್ರೆ ಇಬ್ಬರು ಡಿಸಿಎಂಗಳು ಇರಬೇಕು ಅಂತ ಸಿದ್ದರಾಮಯ್ಯ ಬಣದಿಂದ ಒತ್ತಡ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಡಿಸಿಎಂ ಹುದ್ದೆ ದಲಿತ ಸಮುದಾಯಕ್ಕೆ ಕೊಡಬೇಕು, ಇನ್ನೊಂದು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಎಂಬ ಬೇಡಿಕೆ ಇದೆಯಂತೆ. ಅದರಲ್ಲಿ ದಲಿತ ಸಮುದಾಯದಿಂದ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಮತ್ತು ಯುಟಿ ಖಾದರ್ ಹೆಸರು ಹರಿದಾಡ್ತಾ ಇದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಸಿದ್ದರಾಮಯ್ಯ ಆಪ್ತರಾದ ಎಂಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಜೊತೆ ಈಶ್ವರ್ ಖಂಡ್ರೆ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲಿ ಹೆಚ್ಚು ಅಂತೆ ಕಂತೆಗಳಿರೋದ್ರಿಂದ ಇದೇ ಆಗತ್ತೆ ಹೀಗೆ ಆಗತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದೇನೇ ಇದ್ರೂ ಶೀಘ್ರದಲ್ಲಿ ಅಧಿಕಾರ ಹಸ್ತಾಂತರ ಅಂತ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಹೊಸ ವರ್ಷಾರಂಭಕ್ಕೆ ಮುನ್ನವೇ ಅಧಿಕಾರ ಹಸ್ತಾಂತರ ಆಗ್ಬೋದು, ಅಲ್ಲದಿದ್ದರೆ ಹೊಸ ವರ್ಷದ ಆರಂಭದಲ್ಲಂತೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸದ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಆಪ್ತರ ನಡೆನುಡಿಗಳನ್ನ ನೋಡುವಾಗ, ಡಿಸಿಎಂ ಡಿಕೆಶಿ ಅವರ ನಡೆಗಳನ್ನ ನೋಡುವಾಗ ಅಧಿಕಾರ ಹಸ್ತಾಂತರಕ್ಕೆ ಸಮಯ ಹತ್ತಿರ ಬಂದಂತೆಯೂ ಇದೆ. ನಾನೇ 5 ವರ್ಷ ಸಿಎಂ ಅಂತ ಈ ಹಿಂದೆ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಅವರ ಬೆಂಬಲಿಗರು ಕೂಡ ಇದನ್ನೇ ಹೇಳ್ತಾ ಇದ್ರು. ಆದರೆ ಈಗ
ಹೈಕಮಾಂಡಿಗೆ ಬಿಟ್ಟಿದ್ದು ಅಂತ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ಡಿಕೆಶಿ ಬ್ಯಾಕ್ ಟು ಬ್ಯಾಕ್ ದೆಹಲಿಗೆ ಹೋಗಿ ಬಂದಿದ್ದಾರೆ. ಕೆಲವೇ ದಿನಗಳಲ್ಲಿ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸುವಾಗ ದೆಹಲಿಯಲ್ಲಿ ಏನೋ ನಡೀತಾ ಇದೆ ಅನ್ನೋದು ಮನದಟ್ಟಾಗಿದೆ. ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಬಿಹಾರ ಚುನಾವಣೆಯ ಮೇಲೆ ಗಮನ ಇಟ್ಟಿದೆ. ಬಿಹಾರದ ರಿಸಲ್ಟ್ ಬಳಿಕ ಇದಕ್ಕೆಲ್ಲ ಒಂದು ಸ್ಪಷ್ಟ ಚಿತ್ರಣ ಸಿಗುವ ಸಾಧ್ಯತೆಯೂ ಇದೆ. 2023ರಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಿದ್ದಾಗ ಅಧಿಕಾರ ಹಂಚಿಕೆಯ ಚರ್ಚೆ ನಡೆದಿತ್ತ. ಡಿಕೆಶಿ ಅವರಿಗೆ ಹೈಕಮಾಂಡ್ ವಾಗ್ದಾನ ನೀಡಿದ್ದ. ಈಗ ಕೊಟ್ಟ ಮಾತನ್ನ ಪೂರೈಸುತ್ತಾ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡೇ ಹೇಳಬೇಕು. ಸಿದ್ದರಾಮಯ್ಯರ ಪ್ರಕಾರ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ ಅಂತ, ಆದರೆ ಭವಿಷ್ಯದಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬದ್ಧರಾಗಿರಬೇಕು ಅಂತ ಆಗಲೇ ಸೂಚನೆ ಕೊಟ್ಟಿದ್ರಂತೆ. ಅದಕ್ಕೆ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ರಂತೆ. ಇನ್ನು ಅದೇ ಹೈಕಮಾಂಡ್ ನಿಮ್ಮ ಮುಂದೆ ಸಿಎಂ ಮಾಡೋದಾಗಿ ಡಿಕೆಶಿಗೂ ಭರವಸೆ ನೀಡಿತ್ತಂತೆ. ಕೊಟ್ಟ ಮಾತನ್ನ ಪೂರೈಸಿಕೊಡಿ ಅಂತ ಡಿಕೆಶಿ ಕೂಡ ಹೈಕಮಾಂಡ್ಗೆ ದಂಬಾಲು ಬಿದ್ದಿದ್ರು. ಈಗ ಹೈಕಮಾಂಡ್ ಕೊಟ್ಟ ಮಾತಿನಂತೆ ಡಿಕೆಶಿಗೆ ಪಟ್ಟ ಕಟ್ಟಲು ಮುಂದಾಗಿದೆ ಅಂತ ಬಲ್ಲ ಮೂಲಗಳು ಹೇಳ್ತಾ ಇದೆ. ಅಧಿಕಾರ ಹಸ್ತಾಂತರ ಏನೂ ಆಗ್ಬೋದು, ಹೈಕಮಾಂಡ್ ತನ್ನದೇ ತೀರ್ಮಾನ ತೆಗೆದುಕೊಳ್ಬಹುದು. ಆದರೆ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅದು ಹಿಂದುಳಿದ ವರ್ಗಗಳಿಗೆ ಮಾಡುವ ಅನ್ಯಾಯ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯ ಕಾಂಗ್ರೆಸ್ ಸ್ವತಂತ್ರವಾಗಿ ಅಧಿಕಾರದಲ್ಲಿರೋದು ಮೂರು ರಾಜ್ಯಗಳಲ್ಲಿ, ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ. ತೆಲಂಗಾಣ ಮತ್ತು ಹಿಮಾಚಲದಲ್ಲಿ ಸಿಎಂ ಆಗಿರೋದು ಮೇಲ್ವರ್ಗದವರು. ಕರ್ನಾಟಕದಲ್ಲಿ ಮಾತ್ರ ಹಿಂದುಳಿದ ವರ್ಗದ ಸಿಎಂ ಇರೋದು. ಇರೋ ಒಬ್ಬ ಒಬಿಸಿ ವರ್ಗದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿ ಅಲ್ಲಿಗೆ ಮೇಲ್ವರ್ಗದವರನ್ನ ತಂದು ಕೂರಿಸೋದರ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಅಪಸ್ವರಗಳಿದೆ. ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಹಿಂದುಳಿದ ವರ್ಗದ ಪರವಾಗಿ ಮಾತಾಡ್ತಾ ಇದ್ದಾರೆ. ಸಂಸತ್ ಭಾಷಣಗಳಲ್ಲಿ, ಬಜೆಟ್ ಭಾಷಣಗಳಲ್ಲಿ, ಪಕ್ಷದ ಸಮಾವೇಶಗಳಲ್ಲಿ, ಪ್ರಚಾರ ಸಭೆಗಳಲ್ಲಿ, ಸೆಮಿನಾರ್ಗಳಲ್ಲಿ ಅವರು ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗ್ತಾ ಇದೆ, ಅವರಿಗೆ ನ್ಯಾಯ ಕೊಡಬೇಕು ಅಂತ ಇದ್ದಾರೆ. ಅದಕ್ಕಾಗಿ ಜಾತಿ ಗಣತಿ ಆಗಬೇಕು ಅಂತ ಪಟ್ಟು ಹಿಡಿದರು. ಒಬಿಸಿಗಳಿಗೆ ಮೀಸಲಾತಿ ಹೆಚ್ಚಿಸಲು ಬೇಡಿಕೆ ಇಟ್ಟಿದ್ರು. ಹಿಂದುಳಿದವರ ಪ್ರಾತಿನಿಧ್ಯದ ಬಗ್ಗೆ ಹೋದಲ್ಲಿ ಬಂದಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಏಕೈಕ ಒಬಿಸಿ ಮುಖ್ಯಮಂತ್ರಿಯನ್ನ ಕಾಂಗ್ರೆಸ್ ಬದಲಾವಣೆ ಮಾಡೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಿದ್ರೆ ರಾಹುಲ್ ಗಾಂಧಿ ಅವರಿಗೆ ಇನ್ಮುಂದೆ ಒಬಿಸಿ ಕಾರ್ಡ್ ಪ್ಲೇ ಮಾಡೋದು ಕಷ್ಟ ಆಗ್ಬೋದು. ಹಿಂದುಳಿದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿ ಹಿಂದುಳಿದ ವರ್ಗದ ಪರ ಮಾತಾಡೋದು ಬರೀ ರಾಜಕೀಯ ನಾಟಕದಂತೆ ಕಾಣ್ಬೋದು. ಹಾಗಾಗಿ ಸಿದ್ದರಾಮಯ್ಯರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಸವಾಲೇ ಸರಿ. ಕಾಂಗ್ರೆಸ್ ಹೈಕಮಾಂಡ್ ಆ ಸವಾಲನ್ನ ಹೇಗೆ ಮೆಟ್ಟಿ ನಿಲ್ಲುತ್ತೋ ಗೊತ್ತಿಲ್ಲ. ಅಲ್ಲದೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಸಿನ ಅಹಿಂದ ಮತ ಬ್ಯಾಂಕ್ ಕೂಡ ಅಲುಗಾಡಬಹುದು. ಅಧಿಕಾರ ಹಸ್ತಾಂತರ ಮಾಡೋದಾದ್ರೆ ಇವೆಲ್ಲವನ್ನು ಕಾಂಗ್ರೆಸ್ ಸರಿದೂಗಿಸುತ್ತೋ ಗೊತ್ತಿಲ್ಲ. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಹಸ್ತಾಂತರ ಎಂಬುದು ತಂತಿ ಮೇಲಿನ ನಡಿಗೆ ಎಂಬಂತಾಗಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.